ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ದಿವ್ಯ ಜ್ಯೋತಿ ಕಾರ್ಖಾನೆಯಿಂದ ರೈತರು ಕಂಗಾಲು. ವಿಷಪೂರಿತ ರಾಸಾಯನಿಕ ಕಲ್ಮಶದಿಂದ ಸಾರ್ವಜನಿಕ ಸ್ವಾಸ್ಥ್ಯಕ್ಕೆ ತುಂಬಲಾರದ ಹಾನಿಕಾರ. ಇದನ್ನು ತಡೆಗಟ್ಟು ಯಾರು? ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಚ್ಚವ್ವನಹಳ್ಳಿ ಮಂಜುನಾಥ್ ಬಣದ ಜಿಲ್ಲಾ ಘಟಕದಿಂದ ಬನ್ನಿಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ದಿವ್ಯ ಜ್ಯೋತಿ ಕಾರ್ಖಾನೆಯಿಂದ ಜಮೀನುಗಳಿಗೆ ವಿಪರೀತ ರಾಸಾಯನಿಕ ವಿಷದ ಕಪ್ಪು ಧೂಳು ಹರಡುವಿಕೆಯಿಂದ ಬೆಳೆ ನಷ್ಟ ಆಗುವುದಲ್ಲದೆ ರೈತ ಹಾಗೂ ಸಾರ್ವಜನಿಕರ ಮಕ್ಕಳು ಹಾಗೂ ಗರ್ಭಿಣಿಯರ ಆರೋಗ್ಯದ ಮೇಲೆ ಹಾನಿಯಿಂದಾಗಿ ಆರೋಗ್ಯದ ಮೇಲೆ ಸಹ ತುಂಬಲಾರದ ದುಷ್ಪರಿಣಾಮಗಳನ್ನ ಎದುರಿಸುತ್ತಿದ್ದಾರೆ. ಇದನ್ನು ಕೇಳಿದರೆ ಕಾರ್ಖಾನೆಯ ಮಾಲೀಕ ಹಾಗೂ ವ್ಯವಸ್ಥಾಪಕರು ರೈತರಿಗೆ ಬೆದರಿಸುವುದಲ್ಲದೆ ಉಡಾಫಿಯ ಮಾತುಗಳನ್ನ ಆಡುತ್ತಾರೆ ಎಂದು ಮಾಧ್ಯಮದ ಮುಖಾಂತರ ತಮ್ಮ ಅಳಲನ್ನ ತೋಡಿಕೊಂಡರು. ಆಗುವ ಅನ್ಯಾಯಕ್ಕೆ ನಷ್ಟ ಪರಿಹಾರ ನೀಡಬೇಕು, ಇಲ್ಲದಿದ್ದಲ್ಲಿ ಉಗ್ರವಾದ ಹೋರಾಟವನ್ನ ಹಮ್ಮಿಕೊಳ್ಳಲಾಗುವುದೆಂದು ತಹಶೀಲ್ದಾರರಿಗೆ ಮನವಿ ಕೊಡುವುದರ ಮೂಲಕ ರೈತರು ಮಹಿಳೆಯರು ಮತ್ತೊಮ್ಮೆ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬಳ್ಳಾರಿ ಜಿಲ್ಲಾಧ್ಯಕ್ಷ ಕೆ ದೇವೇಂದ್ರ, ಹನುಮಂತ, ರಾಮಚಂದ್ರ, ಗವಿಸಿದ್ದಪ್ಪ, ರೇಣುಕಮ್ಮ, ಸುಡುಗಾಡಿ, ಹುಲಿಗೆಮ್ಮ ಇನ್ನೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಏನು ನಿಮ್ಮ ಹೊಲ ಎಷ್ಟು ಎಕರೆ ಐತೆ? ನಮ್ಮಲ್ಲ 6 ಎಕರೆ ಐತೆ. ನಮ್ಮಲ್ಲ 6 ಎಕರೆ ಇದ್ರೆ ನಮ್ಮ ಅಣ್ಣ ತಮ್ಮಳು ಎಲ್ಲರೂ ಸೇರಿ ಒಂದು 30-40 ಎಕರೆ ಅದು ನಮ್ಮವು. ಏನ್ ಬೆಳೆದಿದ್ರಿ ಈ ವರ್ಷ? ತಿಂಬ ಜೋಳ ಹಾಕಿವಿ. ತಿಂಬದಂಗ ಕರೆ ಧೂಳ ಕುಂತ್ಬಿಟ್ಟೈತಿ. ಕರೆ ಧೂಳನ ಕುಂತ್ಕೊಂಡೈತೆ. ತಿಂಬದಂಗ ಅದನ್ನ ಏನನ್ನ ಪರಿಹಾರ ಕೊಡ ಅಂತ ಕೇಳಕ್ ಹೋದ್ರೆ ಹೊಲಕ್ಕ ಪದ್ರೆ ಕಟ್ಕೊಂಡು ಬೆಳಕಳ ವಾಣಿ ಏನಂದ ಹೇಳ್ತಾನ. ಯಾರು? ದಾದಾ ಅಂದ್ರೆ ಪದ್ರೆ ಕಟ್ಕೊಂಡು ಬೆಳಕಳ್ರಿ ನೀವು. ನಿಮ್ಗೆ ಏನ್ ಸಂಬಂಧ ಇಲ್ಲ. ನಾವ್ ಏನ್ ರೊಕ್ಕ ಕೊಡಕಲ್ಲ, ಏನು ಕೊಡಕಲ್ಲ. ನೀರ್ ಕೇಳಕ್ ಹೋದ್ರು ಕೂಡ ನೀರ್ ಕೂಡ ಕೊಡಕಲ್ಲ. ಮಕ್ಕಳು ಕಟ್ಕೊಂಡು ಹೋಗಿ ಅವ ಕೇಳಿ ಬಾಯಿ ಮಾಡಿದ್ರೆ ಅವ ನೀರ್ ಕೊಡ್ತಾರ. ಎಷ್ಟು ವರ್ಷದಿಂದ ಇದು ಸಮಸ್ಯೆ ನಡೀತಾ ಇದೆ? ಇವಾಗ ಒಂದು 5 ವರ್ಷದಿಂದ ನಡೆಯಕತ್ತೈತಿ. ಮೊದ್ಲು ಹಂಗ ಕೊಡ್ಕಂತ ಬಂದು ನೀರ್ ಪಾರು. ಇವಾಗ ನೀರ್ ಕೂಡ ಕೊಡಕ್ ಬಂದ. ನಿಮ್ಗೆ ಬೆಳೆ ಪರಿಹಾರ ಎಷ್ಟು ವರ್ಷದಿಂದ ಇವಾಗ ಬೆಳೆ ಪರಿಹಾರ 10 ವರ್ಷ ಆದ್ರಿ ಕೊಡದೇ ಇಲ್ಲ. 14 ವರ್ಷ ಆಗಿದೆ. ನಮ್ ದಡಪ್ಪರ್ ಇದ್ರು ಅವಾಗ ಹೋಗಿ ಕೇಳ್ತಿದ್ರು, ಕೊಡ್ತಿದ್ರು ಅವ್ರು. ಇವಾಗ ಯಜಮಾನ್ರೆಲ್ಲ ಹೋಗಿಬಿಟ್ರು. ಇವಾಗ ಯಜಮಾನ್ರೆಲ್ಲ ಬರೀ ಹುಡುಗರೇ ಇರೋದು. ಇವಾಗ ಹುಡುಗರು ಕೇಳಕ್ ಹೋದ್ರೆ ಅದಕ್ಕೆ ನಿಮ್ಮ ಹೊಲಕ್ಕೆ ಪೈದ್ರೆ ಹಾಕೊಂಡು ಬೆಳ್ಕೊಳ್ರಿ ಅಂತ ಹೇಳ್ತಾನೆ. ಈಗ ನೀವು ಬೆಳೆದಿರೋ ಬೆಳೆ ಸಿಗದಾ? ಸಿಗಲ್ಲ. ಏನು ಸಿಗದೇ ಇಲ್ಲ. ಅದನ್ನ ಬೆಳೆದು ಬಳೆ ಹಾಕೊಂಡು ಹೋಗಿ ಕುರಿ ದಾನಕ್ಕೆ ಕೂದಡ್ ಹಾಕದು ಬರೋದು. ನಾವು ರೊಕ್ಕ ಕೊಟ್ಟು ಮತ್ತೆ ಕೊಂಡ್ಕೊಂಡು ತಿಂಬೋದು. ಅವ್ನು ತಿಮ್ಮಂಗೇ ಇಲ್ಲ. ನನ್ನ ಹೆಸರು ಕೆ ದೇವೇಂದ್ರ ಅಂತ, ಕರ್ನಾಟಕ ರಾಜ್ಯ ರೈತ ಸಂಘ ಹುಚ್ಚವ್ವನಹಳ್ಳಿ ಮಂಜುನಾಥ ಬಣದ ಬಳ್ಳಾರಿ ಜಿಲ್ಲಾಧ್ಯಕ್ಷನಾದ ದೇವೇಂದ್ರ ಅಂತ. ಈಗೇನು ರೈತರು ಬಂದಿದ್ದಾರೆ? ಯಾವಸ್ಕೋಸ್ಕರ ಬಂದಿದ್ದಾರೆ? ಏನು ಮನವಿ ಕೊಡ್ತಾರೆ? ಬನ್ನೆಟ್ಟಿ ಗ್ರಾಮದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಸುತ್ತಮುತ್ತಲಿನ 100-150 ಎಕರೆಯಲ್ಲಿ ಉಳುಮೆ ಮಾಡುತ್ತಿರುವಂಥ ಸಾವಿರಾರು ರೈತರು ಪಕ್ಕದಲ್ಲಿರುವಂಥ ದಿವ್ಯ ಜ್ಯೋತಿ ಕಾರ್ಖಾನೆಯವರು ಆ ಕಾರ್ಖಾನೆ ನಡೆಸುತ್ತಿರುವುದರಿಂದ ಆ ಧೂಳಿನಿಂದ ಆ ಬೆಳೆಗಳ ಮೇಲೆ ಕಪ್ಪು ಹೊಗೆಯನ್ನು ಕೂತು ಆ ಬೆಳೆ ನಾಶವಾಗಿರುವುದ ಕಾರಣ ಆ ಸುತ್ತಮುತ್ತಲಿನ ರೈತರಿಗೆ ಆ ಅಧಿಕಾರಿಗಳಿಗೆ, ಆ ಕಾರ್ಖಾನೆ ಅಧಿಕಾರಿಗಳಿಗೆ ಏನಾದರೂ ಪರಿಹಾರ ಕೊಡ್ರಿ ಅಂತ ಕೇಳಿದರೆ ನಾವು ಯಾವುದೇ ಪರಿಹಾರ ಕೊಡುವುದಿಲ್ಲ, ನಾವು ಇದಕ್ಕೆ ಸಂಬಂಧನೇ ಇಲ್ಲ, ನೀವು ಬೇಕಾದ್ರೆ ಈ ಬೆಳೆಗಳಿಗೆ ಪರದೆ ಕಟ್ಟಿಕೊಳ್ಳ್ರಿ, ನಾವು ಯಾವುದೇ ಪರಿಹಾರ ಕೊಡುವುದಿಲ್ಲ ಅಂತಂದು ಆ ಅಧಿಕಾರಿಗಳು, ಕಾರ್ಖಾನೆಗಳು ದೌರ್ಜನ್ಯ ಮಾಡುವುದರಿಂದ ನಮ್ಮ ರೈತರೆಲ್ಲರೂ ಸೇರಿ ನಾವು ಈ ದಿನ ತಹಸೀಲ್ದಾರಿಗೆ ಒಂದು ಪರಿಹಾರ ಅಥವಾ ಅವರ ಕಾರ್ಖಾನೆ ಬಂದ್ ಮಾಡಬೇಕಾ ಅಂತಂದು ನಾವು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ.
ಕಾರ್ಖಾನೆ ಸ್ಥಾಪನೆಗೆ ಎಷ್ಟು ವರ್ಷ ಆಗಿದೆ? ಸುಮಾರು 30 ವರ್ಷ ಆಗಿದೆ. ಅವಾಗಿನಿಂದ 2006ವರೆಗೆ ಪರಿಹಾರ ಕೊಟ್ಟಿದ್ದಾರೆ ನಮ್ಮ ರೈತರಿಗೆ. ಅಲ್ಲಿನಿಂದ ಈ ಸ್ಥಳೀಯ ಶಾಸಕರು ಅಥವಾ ಇಲ್ಲಿನ ಆಡಳಿತಾಧಿಕಾರಿಗಳ ಕುಮ್ಮಕ್ಕಿನಿಂದ ಬಡ ರೈತರಿಗೆ ಯಾವುದೇ ಕಾರಣಗಳಿಂದ ಇವರಿಗೆ ಬೆಳೆ ಪರಿಹಾರ ಆಗಲಿ ನಷ್ಟವಾಗಲಿ ಯಾವುದೇ ಕಾರಣಕ್ಕೂ ಈ ರೈತರಿಗೆ ಕೊಟ್ಟಿರೋದು. ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ನಾವು DC-ವರೆಗೆ ಇಲ್ಲಿಂದ DC-ವರೆಗೆ ಉಗ್ರ ಹೋರಾಟ ಮಾಡಿ ಆ ಕಾರ್ಖಾನೆಯನ್ನು ಮುಂದೆ ಉಗ್ರ ಪ್ರತಿಭಟನೆ ಮಾಡ್ತೇವೆ ಅಂತಂದು ಈ ಮುಖಾಂತರ ನಾವು ಹೇಳ್ತಿದ್ದೇವೆ. ಈಗ ಆ ಭಾಗದ ಕಂದಾಯ ನಿರೀಕ್ಷಕರು ಬೆಳೆ ಪರಿಹಾರ ಕೊಡಬೇಕಂತ ಹೇಳಿದ್ರೆ ಸ್ಥಳ ಪರಿಶೀಲನೆ ಮಾಡುವಂತ ತಾವು ಅವ್ರ ಗಮನಕ್ಕೆ ತಂದಿದ್ದೀರಾ? ಈ ರೈತರು ಪ್ರತಿ ವರ್ಷನೂ ಈ ಕಾಲದಲ್ಲಿ ಬೆಳೆ ಬಿತ್ತನೆ ಬೀಜ ಆದ ಜೂನ್ ತಿಂಗಳ ಬಿತ್ತನೆ ಬೀಜ ಆಗುವ ಸಮಯದಲ್ಲಿ ಅಡ್ವಾನ್ಸ್ ಆಗಿ ನಮ್ಮ ರೈತರೆಲ್ಲರೂ ಅವರಿಗೆ ಮನವಿ ಮಾಡಿದ್ರು ಸಹ ಯಾವುದೇ ಕಾರಣ ಅವರು ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕಾಗಿ ಅವ್ರು ಎಷ್ಟೋ ಮನವಿ ಕೊಟ್ಟರು ಸಹ ಅವರು ರೆಸ್ಪಾನ್ಸ್ ಮಾಡಲಿದ್ದಾಗ ನಾವು ರೈತ ಸಂಘದಿಂದ ಎಲ್ಲ ರೈತರುಗಳನ್ನು ಕರೆಸಿಕೊಂಡು ಇವತ್ತು ಮನವಿ ಕೊಟ್ಟಿದ್ದೇವೆ. ಮುಂದಿನ ಕಾಲ ಏನನ್ನ ಅದು ಪರಿಹಾರ ಕೊಡ್ಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ. ಪೊಲ್ಯೂಷನ್ ಬೋರ್ಡ್ ಗಮನಕ್ಕೆ ಏನಾದ್ರು ತಂದಿದ್ದೀರಾ? ಎಲ್ಲಾ ಮಾಹಿತಿಯಂದು ಫಸ್ಟ್ ಒಂದ್ಸರಿ 2006ರಿಂದ ಒಂದ್ಸರಿ ಎಲ್ಲರೂ ರೈತರು ಸೇರಿ ಮನವಿ ಕೊಟ್ಟಾಗ ಅವರು ಪೊಲ್ಯೂಷನ್ ಬೋರ್ಡ್ ಎಲ್ಲರೂ ಸೇರಿ ನಮಗೆ ಪರಿಹಾರ ಕೊಡ್ತೀವಿ ಅಂತಂದು ಹೇಳಿ ಪರಿಹಾರ ಕೊಡ್ತಿದ್ರು. ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ಅಧಿಕಾರಿಗಳಾಗ್ಲಿ ಯಾವುದೇ ಪೊಲ್ಯೂಷನ್ ಬೋರ್ಡ್ ಅವರು ಯಾವುದೇ ರೈತರು ಎಷ್ಟು ಮನವಿ ಮಾಡಿಕೊಂಡ್ರು ಸತೆ ನಮಗೆ ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ. ಹನ್ನೊಂದು ಅಂತ ಹೌದಾ? ನೀವು ಯಾವ್ರವರು? ನಾವು ತಾರಾನಗರ. ಅಲ್ಲಿ ದಿವ್ಯ ಜ್ಯೋತಿ ಬದಲಿಗೆ ಎಷ್ಟು ಎಕರೆ ಜಮೀನು ಐತೆ ನಿಮ್ದು? ಸರ್ ನಾವೊಂದು 2 ಎಕರೆ ಐತೆ ಮತ್ತು ನಮ್ಮ ಮಾಮೂರ್ದು ಒಂದು 22 ಎಕರೆ ಐತೆ. 10 ಎಕರೆ ಜೋಳ ಎಲ್ಲ ಬಿತ್ತಿದೆ ಸರ್. ಆ ಜೋಳದಿಂದ ಇಷ್ಟು ಕರೆ ಜೋಳ ಕುತ್ಕೊಂಡು ಅಷ್ಟು ಅನಾಹುತ ಆಗಿಬಿಡುತ್ತೆ ಸರ್. ಅದು ತಿನ್ನೋಕ್ಕೂ ಬರೋಂಗಿಲ್ಲ. ಆದರೆ ನಮಗೆ ಪರಿಹಾರ ಕೊಡ್ಲಿದ್ರೆ ಪರವಾಗಿಲ್ಲ, ಆ ಕಂಪ್ನಿ ನಮಗೆ ಬಂದಾಗಬೇಕು ಅಷ್ಟೇ. ಆ ಕಂಪ್ನಿ ನಮ್ಗೆ ಎಷ್ಟು ನಷ್ಟಗಳಾಗ್ಯದ, ಭಾಳ ಎಲ್ಲ ಅನಾಹುತಗಳಾಗ್ಯ, ನಮಗೆ ಆರೋಗ್ಯ ಸಮಸ್ಯೆ ಭಾಳ ಆಗೈತೆ. ಭಾಳ ಇಷ್ಟಕ್ಕೊಂದು ಆರೋಗ್ಯವನ್ನು ಹೊಲ್ದಾಗ ಹೋಗಿ ಬಂದರೆ ನಮ್ಮ ಆರೋಗ್ಯ ಸಮಸ್ಯೆ ಭಾಳ ಆಗಿದೆ. ನಾವು ರೈತರು ಬೆಳೆಯಂಗಿಲ್ಲ ಸರ್, ಅಷ್ಟು ಬೆಳೆದೆ. ಇವಾಗ ಎಷ್ಟೋ ಸರ್ ನಾವು ವರ್ಷದಲ್ಲಿ ಬಿತ್ತನೆ ಟೈಮಿಗೆ ಎಷ್ಟೋ ಸರ್ ನಾವು ಮನವಿ ಮಾಡಿದ್ದೀವಿ. ಅವ್ರು ಬರಲಿ ಇವ್ರು ಬರಲಿ ಅಂತಾರೆ, ನಮ್ಗೆ ಏನು ಇದು ಮಾಡಲ್ಲ ಸರ್. ಯಾರಿಗೆ ಮನವಿ ಮಾಡಿದ್ರಿ? ಅವ್ರು ಕಂಪ್ಲೇಂಟ್ ಮಾಡ್ತಾರೆ. ಅವ್ರು ದಾದಂತೂ ಸಿಗಲ್ಲ ಸರ್ ಜಲ್ದಿ. ಅವ್ರು ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಬರ್ತಾರೆ, ಇವಾಗ ಬರ್ತಾರೆ, ಮಾತಾಡ್ತೀವಿ ಅದು ಇದು ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಏನು ಕ್ರಮ ತಂತಾರೆ ಸರ್. ನಾನು ರೀಸೆಂಟಾಗಿ ಕೂಡ ಮತ್ತೆ ಮನೆ ಮಾಡಿದ್ದೀನಿ ಅವ್ರಿಗೆ. ಆದ್ರೆ ನಾವು ಅವ್ರು GM ಬರಲಿ AGM ಬರಲಿ ಅಂತ ಆ ಥರ ಮಾತಾಡ್ತಾರೆ ಸರ್. ಇಷ್ಟು ವರ್ಷ ಬೆಳೆದಿದ್ದು ಬೆಳೆ ನಿಮ್ಗೆ ಸಿಗ್ತಾ ಇತ್ತಾ? ಸಿಗಲ್ಲ ಸರ್, ಮಾಡ್ತಾ ಇದ್ವಿ. ಆದರೆ ಹೊಲ ಬೆಳ್ಬಾರ್ದು ಅಂತೇಳಿ ಮಾಡ್ತಾ ಇತ್ತು ಸರ್. ಆದ್ರೆ ಬೆಳೆ ಸಿಗಲ್ಲ ಸರ್, ನಷ್ಟನೇ ಆಗ್ತಿತ್ತು. ಆದ್ರೆ ಇವತ್ತು ಸರಿ ಆಗ್ತದೆ, ನಾಳೆ ಸರಿ ಆಗ್ತದೆ, ಇದೇ ಥರ ಹೋರಾಟ ಮಾಡ್ಕೊಂಬಂದಿದ್ದು. ಆದ್ರೆ ನಮ್ಗೆ ಯಾವ ಕಾರಣಕ್ಕೆ ನಮ್ಗೆ ಹೋರಾಟದಿಂದ ಫಲ ಸಿಕ್ಕಿಲ್ಲ ಸರ್. ಈ ಮನವಿ ಪತ್ರ ಕೊಟ್ಟರೆ ತಹಸೀಲ್ದಾರ್ ಕಡೆಯಿಂದ ಏನು ಬಯಸ್ತೀರಿ ನೀವು? ನಮಗೆ ಸರ್ ನಮಗೆ ಪರಿಹಾರ ಅಂತ ನಾವು ಬಯಸ್ತಾ ಇಲ್ಲ ಸರ್. ಆ ಕಂಪ್ನಿ ನಮಗೆ ಧೂಳಿನಿಂದ ನಮಗೆ ಜನರು ಎಲ್ಲರೂ ಸುತ್ತಮುತ್ತ ಒಂದು 10 ಹಳ್ಳಿ 12 ಹಳ್ಳಿ ಅನ್ನೋ ಇವತ್ತಿರೋದು ಆ ಧೂಳಿನಿಂದ ಜನನೂ ಸಹ ಇದಾಗ್ತದೆ ಸರ್. ಅದು ಕಂಪ್ನಿಯನ್ನು ಬಂದ್ ಮಾಡ್ಬೇಕು ಸರ್. ನನಗೆ ಅಷ್ಟೇ ಪರಿಹಾರದ್ದು ನನಗೆ ನಷ್ಟ ಬೇಕಾಗಿಲ್ಲ ಸರ್. ಆ ಪರಿಹಾರ ಬೇಕಾಗಿಲ್ಲ ಸರ್ ನನಗೆ. ಒಟ್ಟು ಅದರಿಂದ ನಮಗೆ ಅನಾಹುತ ಆಗ್ತದೆ ಭಾಳ ಆಯ್ತು ಸರ್. ಇವತ್ತು ಅವ್ರು ಪರಿಹಾರಕ್ಕೆ ಹೇಳ್ತಾರೆ ಸರ್, ಕಂಪ್ನಿ ಬಂದ್ ಮಾಡ್ಬೇಕಂತ ನನ್ನ ಕೋರಿಕೆ ಸರ್. ಈಗ ಅದರಿಂದ ಏನಂತ ತೊಂದರೆ ಆಗ್ತದೆ ನಿಮಗೆ ಸರ್? ಮಹಿಳೆಯರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಮಾತ್ರ ಗರ್ಭಕೋಶದ ಪ್ರಾಬ್ಲಮ್ ಆಗ್ತದೆ, ಮನುಷ್ಯರಿಗೆ ಕ್ಯಾನ್ಸರ್ ಬರ್ತದೆ. ಅದರಿಂದ ನಮಗೆ ದಮ್ಮು ಕೆಮ್ಮು ಜಾಸ್ತಿ ಆಗ್ತದೆ. ನಮಗೆ ಇಲ್ಲೊಂದು ಕಾಯಿಲೆ ಭಾಳ ಬರ್ತದೆ ಸರ್. ಆ ಕಾಯಿಲೆಯಿಂದ ಭಾಳ ಬಳಲ್ತಾ ಇದ್ದಾರೆ. ಎಲ್ಲ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡಿದ್ರೆ ಸರ್? ತೋರಿಸ್ಕೊಂಡಿದ್ದು ಸರ್, ಭಾಳ ಸರ್ ಇದೇ ಥರ ಹೇಳಿದ್ದಾರೆ ಸರ್. ಧೂಳಿಂದ ನಿಮಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಸರ್. ನಮಗೆ ಜಮೀನು ಬಿಟ್ಟು ಯಾವುದಿಲ್ಲ ಸರ್. ನಮ್ಗೆ ಜಮೀನೇ ನಮ್ಗೆ ಆಧಾರ ಸರ್. ಅದರಿಂದ ನಮಗೆ ಜಮೀನಿಂದ ನಮ್ಗೆ ಈ ಥರ ಅನ್ಯಾಯ ಆಗ್ತದೆ ಸರ್. ರೈತರಿಗೆ ನಷ್ಟ ಆಗಿದೆ, ಇದು ಪರಿಹಾರ ಕೊಡಿಸ್ಬೇಕಂತ ಏನು ಮನವಿ ಸಲ್ಲಿಸಿದ್ದಾರೆ. ಇದ್ರ ವಿಚಾರವಾಗಿ ರೇಡಿಯೋ ಇಂಡಸ್ಟ್ರಿ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಕೆಲಸ ಮಾಡಿ ಅವ್ರನ್ನ ಕರೆಸಿ ಕಾನೂನು ಪ್ರಕಾರ ಇವ್ರಿಗೇನು ಅನುಕೂಲ ಮಾಡಿಕೊಡೋದೈತೆ ಅವರ ವ್ಯವಸ್ಥೆ ಮಾಡಿ. ಧನ್ಯವಾದಗಳು. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.